ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 126 ಶ್ಲೋಕ 158. ಛಂದಸ್ಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರಿ ಉದಾರ ಕೀರ್ತಿರುದ್ಧಾಮ ವೈಭವ ವರ್ಣರೂಪಿಣಿ. ಈ ಶ್ಲೋಕದಲ್ಲಿ ಬರುವಂತಹ ಮೊದಲನೆಯ ನಾಮ ಛಂದಸ್ಸಾರ. ಛಂದಸ್ಸಿನ ಸಾರವಾಗಿರುವವಳು. ಛಂದಸ್ಸು ಅಂತಂದರೆ ವೇದ ಅಂತ ಅರ್ಥ. ಇಡೀ ವೇದದ ಸಾರ ಜಗನ್ಮಾತೆ. ಇಡೀ ವೇದ ತಿಳಿಸ್ತಾ ಇರುವಂಥದ್ದು ಜಗನ್ಮಾತೆಯ ಸ್ವರೂಪವನ್ನು. ಆ ಕಾರಣದಿಂದ ಜಗನ್ಮಾತೆ ಛಂದಸ್ಸಾರಳಾಗಿದ್ದಾಳೆ. ಶಾಸ್ತ್ರಸಾರ, ಎಲ್ಲ ಶಾಸ್ತ್ರಗಳ ಸಾರವೂ ಜಗನ್ಮಾತೆಯೇ. ಶಾಸ್ತ್ರಗಳೆಲ್ಲವೂ ಹೇಳುವಂಥದ್ದು ಜಗನ್ಮಾತೆಯನ್ನು ಕುರಿತೆ. ಶಾಸ್ತ್ರಗಳು ಅಂತಂದಾಗ ಜ್ಯೋತಿಷ್ಶಾಸ್ತ್ರ, ವ್ಯಾಕರಣಶಾಸ್ತ್ರ, ನ್ಯಾಯಶಾಸ್ತ್ರ, ಮದುವೆ ಮನೆಯಲ್ಲಿ ಮಾಡುವಂತಹ ಶಾಸ್ತ್ರ, ಆ ಶಾಸ್ತ್ರ ಈ ಶಾಸ್ತ್ರ ಅಂತೆಲ್ಲ ನಾವು ಅಂದ್ಕೊಂಡಿರ್ತೀವಿ. ವಿಭೂತಿಯನ್ನು ಹಚ್ಕೊಳ್ಳೋದು ಒಂದು ಶಾಸ್ತ್ರವೇ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಮೂಲದಲ್ಲಿ ಶಾಸ್ತ್ರ ಅಂತಂದರೆ ಯಾವುದು ಆತ್ಮಜ್ಞಾನವನ್ನು ಬೋಧನೆ ಮಾಡುತ್ತೆ, ನಿತ್ಯಾನಿತ್ಯ ವಸ್ತುವನ್ನು ಉಪದೇಶ ಮಾಡುತ್ತೆ, ಅದನ್ನು ಶಾಸ್ತ್ರ ಅಂತ ಕರೀತಾರೆ. ವೇದ ಬ್ರಹ್ಮವನ್ನು ಕುರಿತು ಚಿಂತನೆ ಮಾಡುತ್ತೆ ಅಂತ ಬ್ರಹ್ಮಸೂತ್ರದಲ್ಲಿ ಒಂದು ಮಾತಿದೆ, ಒಂದು ಸೂತ್ರ, ಶಾಸ್ತ್ರ ಯೋನಿತ್ವಾತ್ ಅನ್ನುವಂಥದ್ದು. ಆ ಸೂತ್ರದ ಪ್ರಕಾರ ಬ್ರಹ್ಮ ಅನ್ನುವಂಥದ್ದು ವೇದಕ್ಕೆ ಕಾರಣವಾಗಿರುತ್ತೆ. ಆ ಬ್ರಹ್ಮ ವಿಚಾರವನ್ನು ಕುರಿತು ವೇದ ನಿಷ್ಕರ್ಷೆ ಮಾಡುತ್ತೆ. ಆ ಕಾರಣದಿಂದ ವೇದವನ್ನು ಶಾಸ್ತ್ರ ಅಂತ ಹೇಳಬೇಕು. ಹೀಗಾಗಿ ಶಾಸ್ತ್ರಗಳ ಸ್ವರೂಪ, ಶಾಸ್ತ್ರಗಳ ಸಾರ ಜಗನ್ಮಾತೆ ಆಗಿದ್ದಾಳೆ ಅಂತರ್ಥ. ಮುಂದಿನ ನಾಮ ಮಂತ್ರಸಾರ. ಮಂತ್ರಗಳ ಸಾರ. ಎಲ್ಲ ವೇದ ಮಂತ್ರಗಳು, ತಂತ್ರಶಾಸ್ತ್ರದಲ್ಲಿ ಹೇಳಿದಂತಹ ಮಂತ್ರಗಳು ಎಲ್ಲವೂ ಕೂಡ ಜಗನ್ಮಾತೆಯನ್ನು ಕುರಿತೇ ವಿಚಾರವನ್ನು ತಿಳಿಸ್ತವೆ. ಹಾಗಾಗಿ ಎಲ್ಲ ಮಂತ್ರಗಳ ಸಾರ ಜಗನ್ಮಾತೆಯೇ ಆಗಿದ್ದಾಳೆ. ಮುಂದಿನ ನಾಮ ಜಗನ್ಮಾತೆಯ ಸೌಂದರ್ಯವನ್ನು ಹೇಳುವಂತಹ ನಾಮ. ಈ ನಾಮದಲ್ಲಿ ಎರಡು ರೀತಿಯಾದಂಥ ಅರ್ಥ ಬರುತ್ತೆ. ಒಂದು, ಅಂಗಶಾಸ್ತ್ರದ ಪ್ರಕಾರ ಜಗನ್ಮಾತೆ ಅತ್ಯಂತ ಸುಂದರಿ ಎನ್ನುವಂಥದ್ದು. ಮತ್ತೊಂದು, ಅವಳ ರೌದ್ರ ರೂಪ ಎಂತಹ ಭಯಂಕರವಾಗಿರುತ್ತೆ ಎನ್ನುವಂಥದ್ದು. ಆ ನಾಮ ಹೀಗಿದೆ: ತಲೋದರಿ. ತಲೋದರಿ ಅಂತಂದರೆ ಕೃಶವಾದಂತಹ ನಡುವನ್ನು ಉಳ್ಳವಳು. ಸುಂದರವಾದ ಸ್ತ್ರೀಯ ವರ್ಣನೆಯನ್ನು ಮಾಡುವಾಗ ಈ ನಾಮವನ್ನು ನಾವು ಉಪಯೋಗಿಸ್ತೀವಿ. ಅದಷ್ಟೇ ಈ ಅರ್ಥ ಅಲ್ಲ, ಇಲ್ಲಿ ಅತಲೋದರಿ ಅಂತ ಅದಕ್ಕೆ ಅಕಾರವನ್ನು ಸೇರಿಸ್ಕೊಂಡಾಗ 14 ಲೋಕಗಳಲ್ಲಿ ಅತಲ ಲೋಕ ಅನ್ನುವಂಥದ್ದು ಒಂದಿದೆ. ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಅಂತ ಹೇಳುವಾಗ ಅತಲ ಲೋಕ ಬರುತ್ತಲ್ಲ, ಆ ಅತಲ ಲೋಕ ಜಗನ್ಮಾತೆಯ ನಡುವಾಗಿರುತ್ತೆ. ಅಂದರೆ ಎಲ್ಲ ಲೋಕಗಳಿಗೂ ವ್ಯಾಪಿಸಿ ಜಗನ್ಮಾತೆ ನಿಂತಿದ್ದಾಳೆ. ಅವಳು ವಿರಾಟ್ ಸ್ವರೂಪದಲ್ಲಿ ಇರುವಂಥವಳು. ಆದ್ದರಿಂದ ತಲೋದರಿ ಎನ್ನುವಂತಹ ನಾಮದ ಅರ್ಥ ಜಗನ್ಮಾತೆಯ ಸೌಂದರ್ಯವನ್ನು ವರ್ಣನೆ ಮಾಡುವುದರ ಜೊತೆಗೆ ಜಗನ್ಮಾತೆ ವಿರಾಟ್ ಸ್ವರೂಪಳು ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಇದೆ. ಮುಂದಿನ ನಾಮ ಉದಾರ ಕೀರ್ತಿ. ಉದಾರವಾದಂತಹ ಕೀರ್ತಿಯನ್ನು ಉಳ್ಳವಳು. ಯಾರು ಜಗನ್ಮಾತೆಯನ್ನು ಉಪಾಸನೆ ಮಾಡ್ತಾರೋ ಅಂಥವರ ಕೀರ್ತಿಯೂ ಕೂಡ ಪ್ರಸಿದ್ಧಿಗೆ ಬರುತ್ತೆ. ಅತ್ಯಂತ ಉತ್ಕೃಷ್ಟವಾಗಿರುತ್ತೆ. ಬಹಳ ಶೀಘ್ರದಲ್ಲಿ ಅವರು ಕೀರ್ತಿಯನ್ನು ಪಡ್ಕೊಳ್ತಾರೆ ಎನ್ನುವಂಥದ್ದು. ಜಗನ್ಮಾತೆಯೇ ಮಹತ್ತರವಾದಂತಹ ಕೀರ್ತಿಯನ್ನು ಉಳ್ಳವಳು. ದೇವಾನು ದೇವತೆಗಳೂ ಜಗನ್ಮಾತೆಯನ್ನು ಪ್ರಾರ್ಥಿಸ್ತಾರೆ, ಪೂಜಿಸ್ತಾರೆ. ಹಾಗಾಗಿ ಯಾವ ಭಕ್ತ ಜಗನ್ಮಾತೆಯನ್ನೇ ಉಪಾಸನೆ ಮಾಡ್ತಾನೋ, ನಂಬಿದ್ದಾನೋ, ಅಂತಹ ಭಕ್ತನ ಕೀರ್ತಿಯೂ ಕೂಡ ಜಗತ್ತಿನಲ್ಲಿ ಪಸರಿಸುತ್ತೆ ಎನ್ನುವಂಥದ್ದು ಉದಾರ ಕೀರ್ತಿ ಎನ್ನುವ ನಾಮದ ಅರ್ಥ. ಉದ್ಧಾಮ ವೈಭವ. ಉದ್ದಾಮ ವೈಭವ, ಅಮಿತವಾದಂತಹ ವೈಭವವನ್ನು ಉಳ್ಳವಳು. ಜಗನ್ಮಾತೆಯ ಅರಮನೆಯ ವರ್ಣನೆಯನ್ನು, ಜಗನ್ಮಾತೆ ವಾಸ ಮಾಡುವಂತಹ ಸ್ಥಳವನ್ನು, ಜಗನ್ಮಾತೆ ಧರಿಸಿಕೊಂಡಂತಹ ಆಭರಣಗಳ ವಿವರಣೆಯನ್ನು ಸೌಂದರ್ಯ ಲಹರಿಯಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಇಷ್ಟೇ ಅಂತ ಹೇಳಲಿಕ್ಕಾಗೋದಿಲ್ಲ ಜಗನ್ಮಾತೆಯ ವೈಭವವನ್ನು. ಅಂತಹ ವೈಭವವನ್ನು ಜಗನ್ಮಾತೆ ಉಳ್ಳವಳು. ಜಗನ್ಮಾತೆಯ ಉಪಾಸಕನಿಗೂ ವೈಭವ ಅನ್ನುವಂಥದ್ದು ಉಂಟಾಗತ್ತೆ.
ನಾವು ನೋಡ್ತಾ ಇದ್ದೀವಿ, ಅನೇಕ ಜನ ಆ ಜಗನ್ಮಾತೆ ಉಪಾಸನೆಯನ್ನು ಮಾಡಿ ಎಂತೆಂಥ ಕೀರ್ತಿಯನ್ನು, ಎಂತೆಂಥ ಶ್ರೀಮಂತಿಕೆಯನ್ನು ಪಡೆದಂಥವ್ರು ಇದ್ದಾರೆ. ವೈಭವದಲ್ಲಿ ಬಾಳ್ತಾ ಇರುವಂಥವ್ರನ್ನು ನಮಗೆ ಕಣ್ಣಿಗೆ ಕಾಣಿಸಿ ಬರ್ತಾರೆ. ಹಾಗಾಗಿ ಜಗನ್ಮಾತೆಯ ನಾಮ ಉದ್ದಾಮ ವೈಭವ. ಕೊನೆಯ ನಾಮ ವರ್ಣರೂಪಿಣಿ, ಅಕ್ಷರಗಳ ರೂಪದಲ್ಲಿ ಇರುವವಳು. ವರ್ಣ ಅಂತಂದರೆ ಅಕ್ಷರ. ಸಂಸ್ಕೃತದಲ್ಲಿ ಬರುವಂತಹ ಎಲ್ಲ ಅಕ್ಷರ ಸ್ವರೂಪ ಜಗನ್ಮಾತೆಯ ಸ್ವರೂಪವೇ. ಒಂದು ಅಕ್ಷರ ಒಂದು ಮಂತ್ರಕ್ಕೆ ಸಮವಾಗಿರುತ್ತೆ ಅಂತ ಪಾಣಿನಿಯ ವ್ಯಾಕರಣ ಸೂತ್ರದಲ್ಲಿ ನಾವು ನೋಡ್ತೀವಿ. ಒಂದು ಅಕ್ಷರವನ್ನು ಸರಿಯಾಗಿ ಉಚ್ಚರಿಸಿದರೆ ಸಾಕು, ಸ್ವರ್ಗಲೋಕದ ಸುಖವನ್ನು ಅವನು ಅನುಭವಿಸ್ತಾನೆ ಅಂತ. ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಿದರೆ ಒಂದು ರೀತಿಯಾದಂಥ ಆನಂದ. ಹಾಗಾಗಿ ಜಗನ್ಮಾತೆ ಎಲ್ಲ ಅಕ್ಷರಗಳ ಸ್ವರೂಪವಾಗಿದ್ದಾಳೆ ಅನ್ನುವಂಥದ್ದು ಸರಳವಾದಂಥ ಅರ್ಥ. ವಿಶೇಷವಾದಂಥ ಅರ್ಥದಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆಯನ್ನು ಇಲ್ಲಿ ಲೆಕ್ಕ ಹಾಕಲಾಗುತ್ತೆ. ಪಾಣಿನಿಯ ಶಿಕ್ಷಾಶಾಸ್ತ್ರದಲ್ಲಿ ಒಂದು ಶ್ಲೋಕ ಇದೆ. 63 ವರ್ಣಾಃ ಶಂಭುಮತೆ ಮತಾಃ ಪ್ರಾಕೃತೆ ಸಂಸ್ಕೃತೆ ಚಾಪಿ ಸ್ವಯಂ ಪ್ರೋಕ್ತಾ ಸ್ವಯಂಭುವ ಅಂತ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಪ್ರಕಾರ ಸಂಸ್ಕೃತ ಅಥವಾ ಪ್ರಾಕೃತ ಶಾಸ್ತ್ರದಲ್ಲಿ ಬರುವಂತಹ ಅಕ್ಷರಗಳು ಎಷ್ಟು ಅಂತ ಹೇಳಿದಾಗ 63 ಅಥವಾ 64 ಅಂತ. 63 ಷಷ್ಠಿ ಅಂತಂದರೆ 60, ತ್ರಿಷಷ್ಠಿ ಅಂದರೆ 63, ಅಥವಾ ವಾ ಅಂತಂದರೆ ಅಥವಾ ಅಂತ, ಚತುಷ್ಷಷ್ಠಿ ವಾ 64 ಆಗಬಹುದು. ಹೇಗೆ ಅಂತ ಹೇಳಿದ್ರೆ ಸ್ವರಗಳು, ವ್ಯಂಜನಗಳು, ಅಯೋಗವಾಹಗಳು ಇದಿಷ್ಟು ಮೊದಲನೆಯ ವಿಭಾಗ. ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ ಅಂತ 3 ವಿಭಾಗವನ್ನು ನೋಡ್ತೀವಿ. ಆ ಎಲ್ಲ ಸ್ವರಗಳನ್ನು ಸೇರಿಸಿಕೊಂಡಾಗ ಒಟ್ಟು 22 ಅಕ್ಷರಗಳಾಗತ್ತೆ, ಹ್ರಸ್ವ, ದೀರ್ಘ ಮತ್ತು ಪ್ಲುತ ಸೇರಿ. ಅದರ ಜೊತೆಗೆ ಯೋಗವಾಹ ಅಥವಾ ಅಯೋಗವಾಹ ಅಂತ ಕರೆಯುವಂತಹ 2 ಅಕ್ಷರಗಳು. ಅದರ ಜೊತೆಗೆ ಜಿಹ್ವಾಮೂಲ್ಯ ಮತ್ತು ಉಪದ್ಮಾನೀಯ ಅಂತ 2 ಅಕ್ಷರಗಳು ಬರುತ್ತೆ. ಕ ಮತ್ತು ಫ ಮೊದಲು ವಿಸರ್ಗ ಬಂದಿದ್ದರೆ ಅದನ್ನು ಕ ಮುಂದೆ ಇದ್ದರೆ ಜಿಹ್ವಾಮೂಲ್ಯ ಅಂತ ಹೇಳ್ತೀವಿ, ಪ ಮುಂದೆ ಇದ್ದಾಗ ಉಪದ್ಮಾನೀಯ ಅಂತ ಹೇಳ್ತೀವಿ. ಅನಂತರ 25 ವರ್ಗೀಯ ವ್ಯಂಜನಗಳು, 8 ಅವರ್ಗೀಯ ವ್ಯಂಜನಗಳು. ಜೊತೆಗೆ ವ್ಯಾಕರಣಶಾಸ್ತ್ರದ ವಿಶೇಷ ನಿಯಮಗಳಲ್ಲಿ ಯಮವರ್ಣಗಳು ಅಂತ ಬರುತ್ತೆ. ಆ ಯಮವರ್ಣಗಳು 4. ಇದಿಷ್ಟು ಸೇರಿದಾಗ 63 ಅಕ್ಷರಗಳಾಗತ್ತೆ. ಇದರ ಜೊತೆಗೆ ಲಕಾರ ಅಥವಾ ಲಕಾರ ಅನ್ನುವಂಥದ್ದಿದೆ. ಆ ಳ ಆರ್ ಲ ಈ ಎರಡರಲ್ಲಿ ಒಂದು ಅಕ್ಷರವನ್ನು ಕನ್ಸಿಡರ್ ಮಾಡಿಕೊಂಡಾಗ 64 ಅಕ್ಷರಗಳಾಗತ್ತೆ. ಹೀಗೆ 63 ಅಥವಾ 64 ಅಕ್ಷರಗಳನ್ನು ಉಳ್ಳಂತಹ ಭಾಷೆ ಸಂಸ್ಕೃತ ಭಾಷೆ ಅಥವಾ ಪ್ರಾಕೃತ ಭಾಷೆ ಅಂತ ಪಾಣಿನಿಯ ವ್ಯಾಕರಣ ಸೂತ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಎಲ್ಲ ವರ್ಣಗಳ ಸ್ವರೂಪದಲ್ಲಿ ಜಗನ್ಮಾತೆಯೇ ಇದ್ದಾಳೆ. ಒಂದೊಂದು ಅಕ್ಷರವೂ ಕೂಡ ಒಂದೊಂದು ಮಂತ್ರದ ಸ್ವರೂಪವೇ. ಅರ್ಥೈಸಿಕೊಂಡು ಅನುಸರಿಸಿ ಅದನ್ನು ಪಠನೆ ಮಾಡಿದಾಗ ನಮಗೆ ಆ ಅನುಭವ ಅನ್ನುವಂಥದ್ದು ಉಂಟಾಗತ್ತೆ. ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.